ನಮಸ್ಕಾರ ವೀಕ್ಷಕರೇ, ಅನಿರೀಕ್ಷಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹಸಿ ಅವರೆಕಾಳು ಹಾಕಿ ಉಪ್ಪಿಟ್ಟು ಹೇಗೆ ಮಾಡೋದು ಹುಡಿಯಾಗಿ ಅಂತ ತೋರಿಸ್ಕೊಡ್ತೀನಿ. ಅರ್ಧ kg ಮೀಡಿಯಮ್ ರವೆ ತಗೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಕರಿಬೇವು ಸ್ವಲ್ಪ, 1/4 kg ಅವರೆಕಾಳು, 1 ಸ್ಪೂನ್ ಕಡಲೆಬೇಳೆ, ಹಾಗೆ ಜೀರಿಗೆ ಸ್ವಲ್ಪ, 4 ಈರುಳ್ಳಿ, 1 ಇಡೀ ಸಬ್ಬಾಕ್ಸಿ ಸೊಪ್ಪು, ಹಾಗೆ 1/4 ಇಡೀ ಕೊತ್ತಂಬರಿ ಸೊಪ್ಪು, 8 ಮೆಣಸಿನ್ಕಾಯಿ, 1 ಟೊಮೊಟೊ, 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, 1 ಕ್ಯಾರೆಟು, 5-6 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿ, ಸಾಸಿವೆ ಹಾಗೂ ಕಡಲೆಬೇಳೆ ಹಾಕಿದ ನಂತರ 1-2 ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಜೀರಿಗೆ ಹಾಕೋಣ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕೋಣ. ಈರುಳ್ಳಿನ ಸಣ್ಣಗೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಒಂದು ಸಲ ಚೆನ್ನಾಗಿ ಎಣ್ಣೆಯಲ್ಲೇ ತಿರುಗಿಸೋಣ. ಇದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊ ಹಾಕಿ ಒಂದು ಸಲ ತಿರುಗಿಸೋಣ. ಮತ್ತು ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಜಾಸ್ತಿ ಹಾಕಿದ್ರೆ ಕಲ್ಲರು ಯೆಲ್ಲೋಯಿಶ್ ಇರ್ತದೆ. ನಾನು ಜಾಸ್ತಿ ಹಾಕಿಲ್ಲ, 1/4 ಸ್ಪೂನ್ ಹಾಕಿದ್ದೀನಿ. ಹಸಿ ಅವರೆಕಾಳು, ಬೀನ್ಸು ಮತ್ತು ಕ್ಯಾರೆಟು ಕಟ್ ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಈಗಲೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಉಪ್ಪು ಹಾಕಬೇಕು. ನಾನು 1 ಸ್ಪೂನ್ ಉಪ್ಪು ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು. ಕೊತ್ತಂಬರಿ ಮತ್ತು ಸಬ್ಬಾಕ್ಸಿ ಸೊಪ್ಪು ಹಾಕ್ಬಿಟ್ಟು 1-2 ಸಲ ತಿರುಗಿಸ್ಬಿಟ್ಟು ನೀರು ಹಾಕೋಣ. ಅರ್ಧ kg ರವೆಗೆ 1 ಲೀಟ್ರ್ ನೀರು ಯೂಸ್ ಮಾಡಿದ್ರೆ ಉದುರಾಗಿ ಬರುತ್ತೆ, ಜಾಸ್ತಿ ಆದರೆ ಮಿದುಗಳಾಗುತ್ತೆ. ಈಗ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಇಡೋಣ. ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡು ರವೆ ಹುರಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ರವೆ ನೋಡಿ ಈಗ ವೈಟ್ ಕಲರ್ ಇದೆ, ಅದು ಸಣ್ಣ ಉರಿಲೇ ಹುರಿತಾ ಇರಬೇಕು. ಕಲರ್ ಚೇಂಜ್ ಆಗ್ತಿದೆ ನೋಡಿ, ಈ ಥರ ಕೆಂಪಾಳ ಉರಿಬೇಕು. ಅವರೆಕಾಳು ಮತ್ತು ತರಕಾರಿ ಬೆಂದಿದೆಯಾ ನೋಡೋಣ. ನೋಡಿ ಮೊಳ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಬೆಂದಿದೆ. ಇನ್ನೂ ಸ್ವಲ್ಪ ಉಪ್ಪು ಬೇಕಂದರೆ ಇವಾಗಲೇ ಹಾಕ್ಕೊಂಡು ರವೆ ಬಿಡೋಣ. ರವೆನ ನಿಧಾನವಾಗಿ ಸ್ವಲ್ಪನೇ ಬಿಟ್ಕೊಂಡು ತಿರುಗಿಸ್ಬೇಕು. ಇಲ್ಲಾಂದರೆ ಈಗ ನೋಡಿ ನಾನು ಬಿಡ್ತಾ ಇದ್ದೀನಲ್ಲ, ಈ ಥರ ಬಿಡಬೇಕು. ಸ್ವಲ್ಪನೇ ಬಿಟ್ಕೊಂಡು ನೀಟಾಗಿ ತಿರುಗಿಸ್ಬೇಕು. ಒಂದೇ ಸಲ ಬಿಟ್ಟರೆ ಗಂಟಾಗ್ಬಿಡುತ್ತೆ. ಸ್ವಲ್ಪನೇ ಬಿಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೇ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಉರಿ ಜಾಸ್ತಿ ಆದರೆ ತಳ ಹಿಡಿಯುತ್ತೆ. ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ತಿರುಗಿಸ್ಬೇಕು. ಓಕೆ, ಮಿಕ್ಸ್ ಆಯಿತು. ಕಾಯಿ ತುರಿ ಎಲ್ಲ ಚೆನ್ನಾಗಿ. ಸ್ಟವ್ ಆಫ್ ಮಾಡಿ ಅರ್ಧ ಹೋಳು ನಿಂಬೆ ಹುಳಿ ಹಿಂಡ್ಕೊಳ್ಳೋಣ. ನಿಂಬೆ ಹುಳಿ ಹಿಂಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮೇಲೆ 1-2 ಸಲ ತಿರುಗಿಸೋಣ. ತಳದ್ದೆಲ್ಲ ಮೇಲಕ್ಕೆ ಬರೋ ಥರ ತಿರುಗಿಸಿ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಡೋಣ ಸ್ವಲ್ಪ ಹೊತ್ತು. ಈಗ ಪ್ಲೇಟ್ ಓಪನ್ ಮಾಡೋಣ. ತುಂಬ ಚೆನ್ನಾಗಾಗಿದೆ. ಹಸಿ ಅವರೆಕಾಳು ಉಪ್ಪಿಟ್ಟು ರೆಡಿ. ಸ್ವಲ್ಪ ತಣ್ಣಗಾದ ಮೇಲೆ ಹುಡಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಟ್ರೈ ಮಾಡಿ.
ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.